ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂದರೆ, ಹೀಗೆ ಓದ್ತಾ ಇದ್ದೆ, ಕಣ್ಣಿಗೆ ಬಿದ್ದಂತಹ ಸಾಲುಗಳು. ಬಂಗಾರದ ಮಾತು ಅಂತೆ. ಏನು ಆ ಬಂಗಾರದ ಮಾತು ತಿಳ್ಕೊಳ್ಳೋಣ ಬನ್ನಿ. ಬಡವರ ಮುಂದೆ ನಿನ್ನ ಉತ್ತಮವಾದ ಸಂಪತ್ತಿನ ಬಗ್ಗೆ ಮಾತನಾಡಬೇಡ. ರೋಗಿಯ ಮುಂದೆ ನಿನ್ನ ಉತ್ತಮವಾದ ಆರೋಗ್ಯದ ಬಗ್ಗೆ ಮಾತನಾಡಬೇಡ. ದುರ್ಬಲರ ಮುಂದೆ ನಿನ್ನ ಶಕ್ತಿಯ ಬಗ್ಗೆ ಮಾತನಾಡಬೇಡ. ದುಃಖಿತನ ಮುಂದೆ ನಿನ್ನ ಜೀವನದ ಸುಖಗಳ ಬಗ್ಗೆ ಮಾತನಾಡಬೇಡ. ಕೈದಿಯ ಮುಂದೆ ನಿನ್ನ ಸ್ವತಂತ್ರದ ಬಗ್ಗೆ ಮಾತನಾಡಬೇಡ. ಹಾಗೆ ಮಕ್ಕಳಿಲ್ಲದವರ ಮುಂದೆ ನಿನ್ನ ಮಕ್ಕಳ ಬಗ್ಗೆ ಮಾತಾಡಬೇಡ. ಅನಾಥರ ಮುಂದೆ ನಿನ್ನ ತಂದೆ ತಾಯಿಯ ಬಗ್ಗೆ ಮಾತನಾಡಬೇಡ. ಯಾಕಪ್ಪ ಅಂತ ನೋಡೋದಾದರೆ, ಹೌದು ರೀ, ಕೆಲವೊಮ್ಮೆ ಏನಾಗುತ್ತೆ, ನಾವು ಯಾರ ಮುಂದೆ ಮಾತಾಡ್ತಿದ್ದೀವಿ ಅನ್ನೋದು ಸಹ ತುಂಬ ಪ್ರಮುಖ ಆಗತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ಅವರ ಗಾಯದ ಮೇಲೆ ಉಪ್ಪು ಸುರಿದ ಹಾಗೆ ಅಂತ ಹೇಳ್ತಾರೆ. ನಾವೇನು ಅಂದ್ಕೊತೀವಿ, ಈ ಮಾತಿನ ಬರದಲ್ಲಿ ಮಾತಾಡ್ಬಿಡ್ತೀವಿ, ಆದರೆ ಅವರ ಮನಸ್ಸಿನಲ್ಲಿ ಗಾಯ ಇರುತ್ತೆ. ಆ ಗಾಯಕ್ಕೆ ಉಪ್ಪು ಸುರಿಯುವಂತಹ ಕೆಲಸ ಖಂಡಿತವಾಗ್ಲೂ ಯಾರೂ ಮಾಡಬಾರ್ದು. ನಮ್ಮಿಂದ 4 ಜನರ ಮುಖದ ಮೇಲೆ ನಗು ಬರಬೇಕೇ ವಿನಃ ಯಾವುದೇ ಕಾರಣಕ್ಕೂ ತಿಳಿಯದೆಯೋ ನಮ್ಮಿಂದ ಯಾರಿಗೂ ಸಹ ನೋವುಂಟಾಗಬಾರ್ದು. ನಮ್ಮಿಂದ ಆಗ್ಬೋದು ಅಥವಾ ನಮ್ಮ ಮಾತಿನಿಂದ ಆಗಬಹುದು. ಒಮ್ಮೆ ಯೋಚನೆ ಮಾಡಿ. ಥ್ಯಾಂಕ್ ಯು.